ಬೆಳಗಿನ ಶುಭೋದಯಗಳು. ಈ ದಿನ ಸಚೇತನ ಕಾರ್ಯಕ್ರಮದಲ್ಲಿ 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಭಿನ್ನ ರಾಶಿ ಅಂದರೆ ಇದನ್ನು ಒಂದು ದ್ವಿಮಾನ ಸಂಖ್ಯಾ ಪದ್ಧತಿ ಅಂತಲೂ ಕೂಡ ಇದನ್ನು ಕರೀತಾರೆ. ಹಾಗಾದರೆ ಭಿನ್ನ ರಾಶಿ ಎಂದರೇನು? ಭಿನ್ನ ರಾಶಿ ಅಂದರೆ ಒಂದು ಪೂರ್ಣ ವಸ್ತುವಿನಲ್ಲಿ ಒಂದು ಸ್ವಲ್ಪ ಭಾಗವನ್ನು ತೆಗೆದುಕೊಳ್ಳೋದನ್ನು ನಾವು ಭಿನ್ನ ರಾಶಿ ಅಂದರೆ ಒಂದು ರಾಶಿಯಲ್ಲಿ ಒಂದು ಚಿಕ್ಕ ಭಾಗವನ್ನು ಬೇರ್ಪಡಿಸೋದನ್ನು ನಾವು ಭಿನ್ನ ರಾಶಿ ಅಂತ ಕರಿತೀವಿ. ಈಗ ನೋಡಿ, ಉದಾಹರಣೆಗೆ ಒಂದು ಪೂರ್ಣ ವೃತ್ತಾಕಾರದ ಒಂದು ಹಣ್ಣಿದೆ ಅಂತ ಅಂದ್ಕೊಳ್ಳಿ. ಅದರಲ್ಲಿ ಒಂದು ಭಾಗವನ್ನು ತೆಗೆದು ನಾವು ಬೇರ್ಪಡಿಸೋದನ್ನು ನಾವು ಏನಂತ ಕರಿತೀವಿ? ಭಿನ್ನ ರಾಶಿ. ಈಗ ಇಲ್ಲಿ 4 ಭಾಗಗಳನ್ನಾಗಿ ಮಾಡಿದ್ದೀವಿ. 4 ಭಾಗಗಳನ್ನು ನಾವು ಒಂದು ಭಾಗವನ್ನು ತಗೊಂಡ್ರೆ ಅದನ್ನು ಹೇಗೆ ಹೇಳ್ತೀವಿ ನಾವು ಭಿನ್ನ ರಾಶಿನಲ್ಲಿ? 4ನೇ 1. ಅಂದರೆ ಅದನ್ನು ಒಂದು ಪೂರ್ಣ ವಸ್ತುವನ್ನು ಎಷ್ಟು ಭಾಗ ಮಾಡಿದ್ದೀವಿ ನಾವು? 4. ಅದರಲ್ಲಿ ಹೊರಗಡೆ ತೆಗೆದಿರೋದು 1 ಭಾಗ. ಹಾಗಾಗಿ ಅದನ್ನು ನಾವು 4ನೇ 1 ಇದನ್ನು ನಾವು ಭಿನ್ನ ರಾಶಿ ಅಂತ ಕರಿತೀವಿ. ಈಗ ಕೆಲವು ಚಟುವಟಿಕೆಗಳ ಮೂಲಕ ಅಥವಾ ಇಲ್ಲಿರುವಂಥ ವಸ್ತುಗಳ ಮೂಲಕ ಮಕ್ಕಳು ನಿಮಗೆ ತಿಳಿಸ್ಕೊಡ್ತಾರೆ. ಇದು ಒಂದು ಪೂರ್ಣ ವಸ್ತು. ಪೂರ್ಣ ವಸ್ತು ಹೌದಾ ಅಲ್ವಾ? ಹೌದು ಅಲ್ವಾ? ಒಂದು ಪೂರ್ಣ ವಸ್ತು. ಇದನ್ನು ನಾವು ಸಮನಾಗಿ 2 ಭಾಗಗಳಾಗಿ ಏನು ಮಾಡಿದ್ದೀವಿ? ಕಟ್ ಮಾಡಿದ್ದೀವಿ ಅಲ್ವಾ? ಸಮನಾಗಿ. ಯಾವ ಆಕೃತಿ? ಚೌಕನ್ನು ನಾನು 4 ಭಾಗ ಮಾಡ್ತೀನಿ. ಸರಿನಾ? ನೋಡ್ತೀವಿ, ಚೌಕದಲ್ಲಿ 4 ಭಾಗ ಇದೆಯಾ? ನೋಡಿ, 4 ಭಾಗ ಕಾಣಿಸ್ತಿದೆಯಾ? ಸೊ 4 ಭಾಗದಲ್ಲಿ ಒಂದು ಭಾಗ, ಇಲ್ಲಿ ಒಂದು ಭಾಗ ಮಾತ್ರ ಬಣ್ಣ ಬೇರೆ ಇದೆ. ಯಾವುದು? ಕೆಳಗಡೆ ಒಂದು ಬಣ್ಣ ಬೇರೆ ಇದೆಯಾ? ಹಾಂ, ಈ ಒಂದು ಭಾಗ ಮಾತ್ರ ಕಲರ್ ಚೇಂಜ್ ಆಗಿದೆ. ಈ ಒಂದು ಭಾಗನ ನಾವು ಭಿನ್ನ ರಾಶಿಯಲ್ಲಿ ಹೇಗೆ ಹೇಳ್ಬೋದು? 4ನೇ 1. ಯಾಕಂದರೆ ಒಂದು ಪೂರ್ಣ ಭಾಗನ 4 ಭಾಗ ಮಾಡಿ ಅದರಲ್ಲಿ ಒಂದು ಭಾಗ ಮಾತ್ರ ಬೇರೆ ಬಣ್ಣ ಇದೆ. ಆ ಬೇರೆ ಬಣ್ಣ ಮಾತ್ರ ನಾವು ತಗೊಂಡಾಗ ಅದನ್ನು ನಾವು 4ನೇ 1 ಅಂದರೆ 4ರಲ್ಲಿ 1 ಭಾಗ ಅಂತ ಅರ್ಥ. ಸರಿನಾ? ಫಸ್ಟ್ ಪೂರ್ಣ ಭಾಗ, ಈ ಪೂರ್ಣ ಭಾಗನ 4 ಭಾಗ ಮಾಡಿದಾಗ ಅದರಲ್ಲಿ 1 ಭಾಗ. ಹಾಂ, ಓಕೆ. ಮತ್ತೆ ಇಲ್ಲಿ ಒಂದಷ್ಟು ಭಿನ್ನ ರಾಶಿ ಸಂಬಂಧಪಟ್ಟಂತೆ ಒಂದಷ್ಟು ಆಕೃತಿಗಳನ್ನು ಜೋಡಿಸಿದ್ದೀವಿ. ಇದರಲ್ಲಿ ಕೆಲವೊಂದು ಭಾಗ ಮಾತ್ರ ತೆಗಿತೀವಿ. ಅದನ್ನು ಇಲ್ಲಿ ಕೆಲವು ಮಕ್ಕಳು ಅಲ್ಲಿರೋದನ್ನ ಅವ್ರಿಗೆ ಯಾವ ಭಿನ್ನ ರಾಶಿ ಹುಡುಕೋ ತಗೊಬಂದು ಹಾಕ್ತಾರೆ. ಸರಿನಾ? ಯಾಕೆ ನೋಡಿ, ಈಗ ಇದರಲ್ಲಿ 4 ಭಾಗ ಇದೆ. ಹಾಂ, ಇದರಲ್ಲಿ 1 ಭಾಗ. ಹಾಂ, ಇದರಲ್ಲಿ 1 ಭಾಗ ಮಾತ್ರ ತಗೋತೀವಿ. ಇದರ ಭಿನ್ನ ರಾಶಿ ಎಷ್ಟು? 10ನೇ 1. ಹಾಂ, ನೆಕ್ಸ್ಟ್ 4ನೇ 1. ಇದರಲ್ಲಿ 1 ಭಾಗ ಅಂದ್ರೆ ಎಷ್ಟು? 4ನೇ 1.